ಅದೊಂದು ಇದು ಮಾಡ್ಕೊಳ್ಳಿ, ಪ್ಯಾಕ್ ಮಾಡಿ. ಸರ್, ಇವತ್ತು ವಿಶೇಷವಾಗಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನೋದಕ್ಕಿಂತ ಮಂಜಣ್ಣವರ ಅಭಿಮಾನಿಗಳ ಒಂದು ಬಳಗ ಅಂತ ಹೇಳಿ ಸೇರ್ಕೊಂಡಿದ್ದಾರೆ. ಏನು ಹೇಳಿ? ಬಳಗ ಅಂತ ಏನಿಲ್ಲ, ಮಂಜಣ್ಣರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಅರ್ಥಪೂರ್ಣವಾಗಿ ಎಲ್ಲ ಮಾಡ್ಬೇಕಂತ ಅವರು ಇಲ್ಲ ಅಂದ್ರೂ ನಾವು ಇದ್ದೀವಿ ಅಂತಾನೆ ಎಲ್ಲರೂ ಜನಗಳು ಅನ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ, ಈಗ ಜನಗಳು ಮಂಜಣ್ಣರಿದ್ದಾರೆ ಅಂತಾನೆ ಮಾಡ್ತಾ ಇರೋದು ಅವೆಲ್ಲ. ಈಗ ಅವ್ರಿಲ್ಲ ಅಂತ ಭಾವನೆನೇ ಅನ್ಕೊಂಡಿಲ್ಲ ಯಾರು. ಮತ್ತೆ ವಿಶೇಷವಾಗಿ ಇವತ್ತು ಇಲ್ಲಿ ನೆರೆದಿರೋ ಅಂತವ್ರಿಗೆಲ್ಲ ತಾವ್ ಏನ್ ಹೇಳ್ತೀರಾ ಸರ್? ಎಲ್ಲ ಇದೇ ತರ ಒಳ್ಳೇದಾಗ್ಲಿ ಎಲ್ಲರಿಗೂ ಮಾಡ್ತಾರೆ, ಅವಾಗ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಮತ್ತೆ ಮುಂದಿನ ದಿನದಲ್ಲಿ ಪ್ರಸನ್ನ ಅವ್ರಿಗೆ ಏನಾದ್ರು ಒಂದು ಸ್ಥಾನಮಾನಕ್ಕೆ ಏನಾದ್ರು ಒಂದು ಅವಕಾಶಗಳಿಗೆ ಸಿಕ್ಕರು ಏನೋ ಒಂದು ಮಾಡೋದೇನಿಲ್ಲ, ಅದೇನು ಮಾಡ್ತೀವಿ. ಕಾಂಗ್ರೆಸ್ ಆದ್ಮೇಲೆ ಎಲ್ಲ ಒಂದು ಮಾಡ್ತೀವಲ್ಲ ಅಷ್ಟೇ. ಯಾರಿಗೆ ಸಿಗಲಿ ಸರ್, ತಾವು ಕೂಡ ಪ್ರಬಲ ಆಕಾಂಕ್ಷಿ ಮಂಜಣ್ಣವ್ರಿಗೂ ಇವರು, ಆದ್ರೆ ಯಾರಿಗೆ ಡಿಫಾರಂ ಸಿಗುತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ಮಾಡ್ತೀವಿ ಸರ್. ಇವತ್ತು ಒಂದು ವಿಶೇಷವಾಗಿ ಒಂದು ಹೆಲ್ತ್ ಕ್ಯಾಂಪ್ ಒಂದು ಆಯೋಜನೆ ಮಾಡಿದ್ದೀರಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಮೊದಲನೇದಾಗಿ ನೀವು ಬಂದಿರೋಂಥ ಎಲ್ಲ ಟಿ ವಿ ವರ್ಗದವರಿಗೂ ಹಾಗೂ ಇಲ್ಲಿ ನೆರೆದಿರಕ್ಕಂಥ ಎಲ್ಲ ನನ್ನ ಜನತೆಗೆ ಮನಸ್ಪೂರ್ವಕವಾಗಿ ವಂದನೆಗಳು ಹೇಳ್ತಾ ಇದ್ದೀವಿ. ನಮ್ಮ ಅಣ್ಣ ಜನನ್ನ ಅವ್ರು ಎಷ್ಟು ಇಷ್ಟಪಡ್ತಿದ್ರೋ ಅದೇ ರೀತಿ ಜನ ಅವ್ರನ್ನ ಮೆಚ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದ ಮಾಡೋದಕ್ಕಾಗಲಿ ಅಥವಾ ಅವ್ರ ಪ್ರೀತಿ ತಗೊಳ್ಳೋದಕ್ಕಾಗಲಿ ಇಲ್ಲಿ ಬಂದಿದ್ದಾರೆ. ಇದು ವಿಶೇಷಪ್ಪ ಅನ್ನೋದಕ್ಕಿಂತ ಅವ್ರಿಗೆ ಯಾವಾಗಲೂ ಒಂದು ಆಸೆ ಇರ್ತಾ ಇತ್ತು. ಯಾವಾಗ್ಲೂ ಜನಕ್ಕೆ ಏನಾದರೂ ಒಂದು ಸಣ್ಣದಾದ್ರಂಥದ್ದು ನಾನೇನಾರು ಮಾಡಲೇಬೇಕು ಅಂತ. ಬಟ್ ಆದರೆ ವಿಧಿವಶ ಅವ್ರು ನಮ್ಮ ಜೊತೆಗಿಲ್ಲ. ಬಟ್ ಆದರೆ ಅವ್ರು ಏನಾರು ಅಂದ್ಕೊಂಡಿದ್ದಂಥ ಕೆಲಸ ಆಗಲಿ ಅಥವಾ ಏನಾರು ಆಗಲಿ ಸಣ್ಣ ಪುಟ್ಟ ಅಳಿಲ್ ಸೇವೆನ ಅವ್ರ ಥ್ರೂ ಅಲ್ಲಿ ನಾವು ಮನೆಯವರೆಲ್ಲ ಸೇರಿ, ನಾನು ತಮ್ಮ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಇಬ್ಬರು ಅವ್ರ ತಾಯಿಯಂದಿರಾಗಿರ್ಬೋದು, ಮತ್ತು ಸ್ನೇಹಿತರುಗಳು ಭಾಳ ಎಸ್ಪೆಷಲಿ ಇವತ್ತು ಅವ್ರುಗಳು ಎಲ್ಲ ಸೇರಿ ಇದು ಮಾಡ್ತಾರೆ ಅಂತ. ಇದು ನಾವು ಮಾಡೋದಕ್ಕಿಂತ ಅವ್ರುಗಳು ಮಾಡ್ತಾ ಇದ್ದಾರೆ ಈ ಸೇವೆನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮೊದಲನೇದಾಗಿ ಟಿ ವಿ ಮಾಧ್ಯಮದವರಿಗೆ ಪ್ರಸನ್ನ ಮುದ್ದಣ್ಣ, ಕಾಮಾಕ್ಷಿಪಾಳ್ಯ, ಬೆಂಗಳೂರು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಅಣ್ಣವ್ರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ, ತಾವೇನು ಹೇಳ್ತೀರಾ ಸರ್? ಹೇಳೋಷ್ಟು ನಾವು ದೊಡ್ಡವರೆಲ್ಲ, ಯಾಕಂದ್ರೆ ಈ ಕಾರ್ಯಕ್ರಮ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಜನರು ತೋರಿಸೋ ಪ್ರೀತಿ ಮೇಲೆ ನಾವೇನೇನು ಅಲ್ಲ ಸರ್. ಯಾಕಂದ್ರೆ ಮಂಜಣ್ಣಂದಾರು ಇಷ್ಟು ಪ್ರೀತಿ ತೋರಿಸಿ ಇಷ್ಟು ಒಲವಿಂದ ಬಂದು ನಮ್ಗೆ ಆಶೀರ್ವಾದ ಮಾಡೋಗ್ತಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಸರ್. ಇರೋ ದಿವಸ ಇದನ್ನ ನೋಡಿ ನಾವು ಕಲ್ತಿದ್ದು ಏನಂದ್ರೆ ಒಳ್ಳೆತನದಲ್ಲಿರ್ಬೇಕು, ಯಾವ ಆಸ್ತಿ ಅಂತ ಏನು ಬರಲ್ಲ, ಪ್ರೀತಿ ವಿಶ್ವಾಸದಲ್ಲಿದ್ರೆ ಯಾವತ್ತೂ ಜನ ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ಒಂದೇ ಉದಾಹರಣೆ. ಯಾಕಂದ್ರೆ ಆ ತೋರ್ಸೋ ಪ್ರೀತಿ ಆಮೇಲೆ ನೀವೇ ನೋಡಿದ್ದೀರಾ, ಇನ್ನೇನು ಹೇಳೋದ್ ಬೇಕಾಗಿಲ್ಲ. ಆಮೇಲೆ ಇವತ್ತಿನ ಕಾರ್ಯಕ್ರಮಗಳಂದ್ರೆ ಬ್ಲಡ್ ಕ್ಯಾಂಪು, ಆಮೇಲೆ BP ಶುಗರ್ ಟೆಸ್ಟಿಂಗು, ಆಮೇಲೆ ಫ್ರೀ ಸ್ಪೆಕ್ಸ್ ವಿತರಣೆ ಅಂತ ಮಾಡ್ಕೊಂಡಿದ್ದೀವಿ ಸರ್. ಅದೊಂದು ತಂದೆಯವ್ರಿಗೊಂದು ಆಸೆ ಇತ್ತು, ಪ್ರತಿ ವರ್ಷ ಏನೋ ಒಂದು ಹೆಲ್ತ್ ಕ್ಯಾಂಪಲ್ಲಿ ಮಾಡಬೇಕು ಅಂತ. ನಮ್ಮ ಚಿಕ್ಕಪ್ಪ ಅವರು, ನಾವು, ನಮ್ಮ ಅಣ್ಣವರು ಎಲ್ಲ ಸೇರಿ. ಆಮೇಲೆ ಮೇನ್ ಹೇಳಬೇಕು ಅಂದರೆ ಸರ್, ಮಂಜಣ್ಣ ಅವ್ರ ಸ್ನೇಹಿತರು, ಮಂಜಣ್ಣ ಅವ್ರ ಹುಡುಗರಿಂದನೇ ಇದಾಗ್ತಾ ಇರೋದು, ನಮ್ಮಿಂದ ಅಂತೂ ಅಲ್ಲ. ಯಾಕಂದರೆ ಅವರೆಲ್ಲ ನಿಂತು ಒಗ್ಗಟ್ಟಾಗಿ ನಾವು ಮಾಡ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿ, ಸಪೋರ್ಟ್ ಸಾಕೊಂದು ಇದಾಗ ನಿಂತುಕೊಳ್ಳಿ ಸಾಕು, ನಮ್ಮ ಬೆನ್ನೆಲುಬಾಗಿ ನಾವೆಲ್ಲ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅಂದರು. ನಾವು ಅದೇ ಥರ ಇದೀವಿ, ಅದೇ ಥರ ಎಲ್ಲ ನಡ್ಸ್ಕೊಂಡು ಹೋಗಿದ್ದಾರೆ. ಅದಕ್ಕೊಂದಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಮಂಜಣ್ಣ ಅವ್ರ ಆಸ್ತಿ ಅಂದ್ರೆ ಇಲ್ಲಿರೋ ಅಂತ ಅಭಿಮಾನಿಗಳೇ ಅಂತೀರಾ? ಮಂಜಣ್ಣನ ಆಸ್ತಿ ಅಂದ್ರೆ ನಾವೆಲ್ಲ ಅದೇ ಮಾತಾಡೋದು.
ಇರೋ ಜನನೇ ನಮ್ಗೆ ಆಸ್ತಿ. ಅವ್ರು ಬಿಟ್ಟೋಗಿರೋ ಆಸ್ತಿನೇ ನಮಗ್ ಜನ, ಇನ್ನೇನು ಇಲ್ಲ ಸರ್. ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ಸರ್ ನಮ್ಮ ಹೆಸರು ಚಿರಾಯು ಮಂಜುನಾಥ್ ಅಂತ, ನಮ್ಮ ಅಣ್ಣವರು ಮೋನೀಶ್ ಮಂಜುನಾಥ್ ಅಂತ, ಅವರು ನಮ್ಮ ಚಿಕ್ಕಪ್ಪ ಅವರು. ಎಲ್ಲ ಸೇರ್ಕೊಂಡು ಒಂದು ಇದಾಗಿ ನಡೀತಾ ಇದೆ ಸರ್. ನಮ್ಮ ಬ್ರದರ್ ಹೇಳಿದ್ರು ಒಂದೆರಡು ಮಾತುಗಳು. ಆಸ್ತಿ ಅಂದ್ರೆ ಜನ ಸಮೂಹ ಇದೆ, ಅದೇ ನಮ್ಮ ಆಸ್ತಿ ಅಂತ. ಹೌದು, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ಜನ ನಮ್ಮ ತಂದೆ ಬರ್ಡೇಗೆ 50ನೇ ಬರ್ಡೇಗೆ ಜನ ಸೇರಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಮ್ಗೆ ಯಾವಾಗ್ಲೂ ಜನದಿಂದಾನೇ ನಮ್ಗೊಂಚೂರು ಪ್ರೀತಿ ಸಿಗೋದು. ಅವ್ರಿಲ್ಲ ಅಂದ್ರೂ ಈ ಜನ ನಾವು ಮೀಟ್ ಮಾಡಿದಾಗ ಅವ್ರಿಲ್ಲ ಅನ್ನೋ ಕಡಿತೆ ನಮ್ಗೆ ಸಿಗಲ್ಲ. ಆದಷ್ಟು ನಾವು ಜನದ ಬಗ್ಗೆನೇ ಇರಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮೋನೀಶ್ ಗೌಡ ಅಂತ, ನಾನು ಕಾಮಾಕ್ಷಿ ಪಾಳ್ಯಲ್ಲಿರೋದು, ಮಂಜಣ್ಣ ಅವರು.